ಈ ಒಂದು ಸಮಾರಂಭ ಅತ್ಯಂತ ಸರಳವಾಗಿ ಕಂಡರು. ಇದರ ಹಿಂದೆ ಒಂದು ಮಹತ್ವದ ಉದ್ದೇಶ, ಬಹಳ ದೊಡ್ಡ ಆಶಯ ಇದೆ ಅಂತ. ಯಾಕೆಂದರೆ ಹಾಲಿವುಡ್ಡಲ್ಲಿ ಫಿಲ್ಮ್ ಕ್ರಿಟಿಕ್ ಗಿಲ್ಡ್ಗಳಿದೆ, ಬಾಲಿವುಡ್ಡಲ್ಲಿ ಕೂಡ ಮುಂಬೈನಲ್ಲಿ ಫಿಲ್ಮ್ ಕ್ರಿಟಿಕ್ಗಳ ಒಂದು ಸಂಘಟನೆ ಇದೆ. ಪತ್ರಿಕೆಗಳು ಇದ್ದಾವೆ, ಫಿಲ್ಮ್ ಕ್ರಿಟಿಕ್ಸ್ಗಳೇ ನಡೆಸುವಂಥ ಪತ್ರಿಕೆಗಳು US ಅಲ್ಲಿದ್ದಾವೆ. ಮುಂಬೈನಲ್ಲೂ ಪ್ರಖ್ಯಾತ ಪತ್ರಕರ್ತರಿದ್ದಾರೆ. ಆದರೆ ಅಷ್ಟು ದೊಡ್ಡ ಉದ್ದಿಮೆ ನಡೆಸದೇ ಇರತಕ್ಕಂಥ ಒಂದು ಹೊಸ ಸಾಹಸವನ್ನು ನಮ್ಮ ಕನ್ನಡದ ಚಲನಚಿತ್ರ ವಿಮರ್ಶಕರು ಮಾಡ್ತಿರೋದು ಬಹಳ ಹೆಮ್ಮೆ. ಇದು ಅವರಿಗೆ ಉದ್ಯಮದ ಬಗ್ಗೆ ಇರುವಂಥ ನಿಜವಾದ ಕಾಳಜಿಯನ್ನು ಸೂಚಿಸುತ್ತೆ. ಒಂದು ಚಿತ್ರ ಬಿಡುಗಡೆ ಆಗುತ್ತೆ, ನಮಗೇನು ಅನಿಸುತ್ತೆ ನಾವು ಬರಿತೀವಿ, ಅಷ್ಟಕ್ಕೆ ನನ್ನ ಕೆಲಸ ಮುಗೀತು ಅನ್ನುವಂಥದ್ದು ಒಂದು ಧೋರಣೆ. ಆದರೆ ಇಲ್ಲ, ಇಷ್ಟೇ ಸಾಲದು, ನಾವೆಲ್ಲ ಸೇರಿ ಒಂದು ಅಕಾಡೆಮಿ ಮಾಡಿಕೊಂಡು ಸಂಘಟಿತರಾಗಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಒಂದು ಪ್ರಶಸ್ತಿ ಘೋಷಣೆ. ಪ್ರಶಸ್ತಿ ಎನ್ನುವುದು ಇಲ್ಲಿ ಸಾಂಕೇತಿಕ. ಒಂದು ಪ್ರಶಸ್ತಿಯ ಹಿಂದೆ ಇರತಕ್ಕಂಥದ್ದು ಏನು ಅಂದರೆ, ನಾವೆಲ್ಲ ಒಂದು ಕುಟುಂಬ, ಒಬ್ಬರನ್ನೊಬ್ಬರು ಬೆನ್ನು ತಟ್ಟಬೇಕು, ತಪ್ಪುಗಳನ್ನು ತೋರಿಸ್ಬೇಕು. ಬರೀ ವಿಮರ್ಶೆ ಹೆಸರಿನಲ್ಲಿ ಹೊಗಳೋದೇ ಅಲ್ಲ, ಅಥವಾ ವಿಮರ್ಶೆ ಅಂದರೆ ತೆಗಳೋದೇ ಅಲ್ಲ. ಅವೆರಡರ ಸಮನ್ವಯವನ್ನು ಒಬ್ಬ ವಿಮರ್ಶಕ ಎಚ್ಚರದಿಂದ ಮಾಡ್ತಾ ಹೋಗ್ತಾನೆ. ಆ ಕ್ಷಣಕ್ಕೆ ನಮಗೆ ವಿಮರ್ಶೆ ಇಷ್ಟ ಆಗದೆ ಹೋಗ್ಬೋದು, ಅಥವಾ ಕೆಲವು ಸಾಲುಗಳು ಇಷ್ಟ ಆಗದೆ ಹೋಗ್ಬೋದು. ಅಯ್ಯೋ, ನನಗೆ ಈ ಥರ ಟೀಕೆ ಮಾಡಿದ್ದಾರಲ್ಲ ಅನ್ನೋದು. ಯಾಕೆಂದರೆ ಪ್ರತಿ ಮನುಷ್ಯ ಹೊಗಳಿಕೆ ಬಯಸ್ತಾನೆ. ಎಸ್ಪೆಷಲಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಹೊಗಳಿಕೆ, ಕೀರ್ತಿ ಅವುಗಳಿಗಾಗಿ ಹಪಹಪಿಸೋದು ಇದ್ದೇ ಇರುತ್ತೆ. ಅದೆಷ್ಟೇ ವಿರಕ್ತಿಯ ಮಾತಾಡಿದರೂ ಕೂಡ ಅದು ಸುಳ್ಳು. ಮೆಚ್ಚುಗೆಗಳು ನಮಗೆ ಸಂತೋಷ ಕೊಡುತ್ತವೆ. ಆ ಮೆಚ್ಚುಗೆಗೆ ಆಸೆಗಾಗಿಯೇ ನಾವು ಸೃಜನಶೀಲ ಕೆಲಸಗಳನ್ನು ಮಾಡೋದು. ಆದರೂ ಒಂದು ಸಾಮಾಜಿಕ ಸ್ವಾಸ್ಥ್ಯದ ದೃಷ್ಟಿಯಿಂದ ಒಂದು ಸಿನಿಮಾದ ಬಗ್ಗೆ ಯಾವುದೇ ಪೂರ್ವಾಗ್ರಹ ಇಲ್ಲದೆ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಈಗಷ್ಟೇ KJ ಕುಮಾರ್ ನನಗೆ ಬಹುಕಾಲದ ಮಿತ್ರರಾಗಿದ್ದರು. ಅವರು ಬಹಳ ವರ್ಷ ಈ ಒಂದು ವಿಮರ್ಶೆ, ದೊಡ್ಡ ದೊಡ್ಡ ಕಲಾವಿದರ ಸಂದರ್ಶನ ಮಾಡ್ತಾಯಿದ್ರು. ಆ ಒಂದು ಘನತೆಯನ್ನು ಇಂದಿನ ಕಿರಿಯ ಮಿತ್ರರು ಕೂಡ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈ 7 ವರ್ಷಗಳಲ್ಲಿ ಇದುವರೆಗೂ ನನಗೆ ಪ್ರಶಸ್ತಿ ಕೊಡಬೇಕು ಅನ್ನುವಂಥ ಕರುಣೆ ಅವರಿಗಿನ್ನೂ ಬಂದಿಲ್ಲ. ಆ ಕರುಣೆ ಆದಷ್ಟು ಬೇಗ ಮುಂದಿನ ಒಂದು ದಶಕದಲ್ಲಾದರೂ ಬರಲಿ ಅಂತ ಹೇಳಿ, ತಮಾಷೆಯಾಗಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಮುಖ್ಯವಾಗಿ ನಮ್ಮ ಶ್ರೀನಗರ ಕಿಟ್ಟಿ ತುಂಬ ಸಕಾಲಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವ್ರಿಗೆ ಅಭಿನಂದಿಸ್ತಾ ನನ್ನ ಧ್ವನಿವರ್ಧಕವನ್ನು ಚೈತನ್ಯ ಕೊಡ್ತೇನೆ. ಸುಮಾರು 7 ವರ್ಷದ ಹಿಂದೆ ಹುಟ್ಕೊಂಡಂಥ ಸಂಸ್ಥೆ ಚಂದ್ರಮಣ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ. ಸೊ ಇಡೀ ಭಾರತದಲ್ಲಿ ಚಲನಚಿತ್ರ ಪತ್ರಕರ್ತರು ಈ ಥರ ಒಂದು ಅಕಾಡೆಮಿಯನ್ನು ಸ್ಥಾಪಿಸಿ, ನಾವು ಯಾರಿಗೆಲ್ಲ ಸಿನಿಮಾಗಳ ಬಗ್ಗೆ ಉತ್ತಮ ವಿಮರ್ಶೆನೋ ಅಥವಾ ಕಟು ವಿಮರ್ಶೆನೋ ಮಾಡಿರ್ತೀವೋ ಅವರ ಬೆನ್ನು ತಟ್ಟಿ ಅವರಿಗೆ ಗೌರವಿಸುವಂತಹ ಕಾರ್ಯಕ್ರಮ ಒಂದು ಮಾಡೋಣ ಅಂತ ಎಲ್ಲ ಸಮ ಮನಸ್ಸಿನ ಗೆಳೆಯರೆಲ್ಲ ಸೇರ್ಕೊಂಡು ಮಾಡಿದ ಸಂಸ್ಥೆ ಇದು. 7 ವರ್ಷಗಳ ಕಾಲ ನಡ್ಕೊಂಡು ಬಂದಿದ್ದು ತುಂಬ ಖುಷಿ ಆಗುತ್ತೆ. ಕಾರಣ ನೀವೆಲ್ಲರೂ ಅದಕ್ಕೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಿ. ಈಗ 7ನೇ ವರ್ಷದ ಕಾರ್ಯಕ್ರಮ 29ನೇ ತಾರೀಕು ನಡೆಯುತ್ತೆ. ದಯವಿಟ್ಟು ತಾವೆಲ್ಲರೂ ಬನ್ನಿ. ಈಗಾಗಲೇ ಸಮಯ ಆಗಿರೋದ್ರಿಂದ ಸೊ ಇಷ್ಟು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ತಾವೆಲ್ಲರೂ ಬಂದಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.